ಶ್ರಾವಣ ಮಾಸದ ಅಷ್ಟಮಿಯಂದು ಪವಿತ್ರ ಮಥುರಾ ನಗರಿ ಬೆಳ್ಳಿಯ ಚಂದ್ರಕಿರಣದಲ್ಲಿ ಶಾಂತವಾಗಿ ತೇಲುತ್ತಿತ್ತು. ಅಂಧಕಾರದ ಸೆರೆಮನೆಯಲ್ಲಿ ದೇವಕಿ ದೈವೀ ಮಗುವಾದ ಶ್ರೀಕೃಷ್ಣನಿಗೆ ಜನ್ಮ ನೀಡಿದರು. ಕಂಸನ ದೌರ್ಜನ್ಯವನ್ನು ಅಂತ್ಯ ಮಾಡಲು ವಸುದೇವರು ಹೊಳೆಯುವ ಯಮುನಾ ನದಿಯನ್ನು ದಾಟುತ್ತಾ ತಲೆ ಮೇಲೆ ಚೀಲದಲ್ಲಿ ಕೃಷ್ಣನನ್ನು ಹೊತ್ತಿದ್ದರು. ಅವರ ಮೇಲೆ ಶೇಷನಾಗನ ರಕ್ಷಣೆಯಿತ್ತು. ಬೆಳಗಿನ ಹೊತ್ತಿಗೆ ಅವರು ಶಾಂತವಾದ ಗೋಕುಲಕ್ಕೆ ತಲುಪಿದರು. ಅಲ್ಲಿ ನಂದ ಯಶೋದರ ಮನೆಯಲ್ಲಿ ಸಂತೋಷ ಉಕ್ಕಿ ಹರಿಯುತ್ತಿತ್ತು. ಇಂದಿಗೂ ನಾವು ಅವರ ಕ್ರೀಡಾಮಯ ಸ್ವಭಾವವನ್ನು ಸಂತೋಷಭರಿತ ಜನ್ಮಾಷ್ಟಮಿ ಹಬ್ಬದ ಮೂಲಕ ನೆನೆಸುತ್ತೇವೆ. ಭಜನೆ, ನೃತ್ಯ ಮತ್ತು ಭಕ್ತಿಯ ಮೂಲಕ ಕೃಷ್ಣನ ಮಹಿಮೆಯಲ್ಲಿ ತೇಲುತ್ತೇವೆ. ಶ್ರೀಕೃಷ್ಣನ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಸುಖ ಹರಿದು ಬರಲಿ. ಹರ್ಷಭರಿತ ಗೋಕುಲಾಷ್ಟಮಿ ಹಬ್ಬದ ಶುಭಾಶಯಗಳು.